ನನ್ನ ಹೆಸರು ವರ್ಷ. ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇರೋದು. ಮತ್ತು ನನಗೆ ಒಳ್ಳೆ ಸಂಬಂಧ ಬಂತು. ಅವ್ರು ಹಳ್ಳಿಯಲ್ಲಿದ್ದದ್ದು, ನಾನು ಸಿಟಿಯಲ್ಲಿ ಬೆಳೆದದ್ದು. ನನಗೆ ಸಿಟಿಗೆ ಮದುವೆಯಾಗಿ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ಹಳ್ಳಿಯ ಸಂಬಂಧ ಇಷ್ಟ ಇರಲಿಲ್ಲ. ಆದರೆ ನನ್ನ ಅಪ್ಪ ಅಮ್ಮನಿಗೆ ತುಂಬ ಇಷ್ಟ ಇತ್ತು. ಏಕೆಂದರೆ ಅಲ್ಲಿ ಆ ಹುಡುಗನ ಅಮ್ಮ ತೀರೋಗಿದ್ರು ಮತ್ತು ಅಪ್ಪನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಹಾಗೆ ಅವನೊಬ್ಬನೇ ಮಗನಾಗಿದ್ದ ಮತ್ತು ಅವನಿಗೆ ಸಿಟಿಲಿ ಕೆಲಸ ಕೂಡ ಇತ್ತು. ಆದರೆ ಅವನು ಹಳ್ಳಿಯವನು ಮತ್ತು ಅವ್ರ ಮನೆ ತುಂಬ ದೊಡ್ಡದಾಗಿತ್ತು. ನಾನು ಕೇಳಿದೆ, ಅವನು ಕೆಲಸಕ್ಕೆ ಸಿಟಿಗೆ ಬರ್ತಾನೆ, ಆದರೆ ನಾನು ಹಳ್ಳಿಯಲ್ಲಿ ಒಬ್ಬಳೇ ಇರಬೇಕಾ ಅಂತ. ಅದಕ್ಕೆ ಅಮ್ಮ ಹೇಳಿದ್ರು, ಹಾಗೇನಿಲ್ಲ ಕಣೆ, ಒಂದು ದಿವಸ ಅಪ್ಪನವ್ರು ಮಾಡ್ತಾ ಇರೋದು ಅಂತ ಹೇಳಿದಾಗ ನನಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಹಾಗೆ ನಾನು ಒಪ್ಕೊಂಡೆ. ನಾನು ಅಂದ್ಕೊಂಡೆ ಅವ್ರ ಕೆಲಸಕ್ಕೆ ಇಲ್ಲಿಗೆ ಬಂದಾಗ ನಾನು ಅವ್ರ ಜೊತೆ ಮನೆಗೆ ಬರ್ಬೋದು ಮತ್ತು ಸಂಜೆ ಅವ್ರ ಜೊತೆ ಹೋಗ್ಬೋದು ಅಂತ. ಹಾಗೆ ನಾನು ಕಂಪ್ಲೀಟ್ ಆಯಿತು ಮತ್ತು ಅವರಿಗೆ ಬೇಗ ಮದುವೆ ಬೇಕಾಗಿತ್ತು. ಹಾಗೆ ಬೇಗನೆ ಮದುವೆ ಮಡಗಿದ್ರು. ಹಾಗೆ ಮದುವೆ ಆಯಿತು ಮತ್ತು ಇವ್ರು ಮೊದಲನೇ ರಾತ್ರಿ ನನ್ನ ಬಗ್ಗೆ ತುಂಬ ಹೊಗಳಿದ್ರು ಮತ್ತು ಹೇಳಿದ್ರು, ನನಗೆ ಅಮ್ಮ ಇಲ್ಲ, ನಾನು 10ನೇ ತರಗತಿ ಓದಬೇಕಾದ್ರೇ ಅವ್ರು ಸತ್ತೋದ್ರು ಮತ್ತು ನನ್ನ ಅಪ್ಪ ನನ್ನ ನೋಡ್ಕೋತಿದ್ದದ್ದು ಮತ್ತು ಅಪ್ಪ ಅಮ್ಮ ನನ್ನ ಇಷ್ಟಪಟ್ಟು ಮದುವೆ ಆಗಿದ್ದು. ಅವ್ರು ಸತ್ತ ಮೇಲೆ ಬೇರೆ ಮದುವೆ ಆಗಲು ಅವ್ರ ಅಪ್ಪ ಹೇಳಿದ್ರು, ಒಪ್ಪಲಿಲ್ಲ. ಹಾಗೆ ಮೊದಲೆಲ್ಲ ನನ್ನ ಅಪ್ಪನ ಕಣ್ಣು ಸರಿಯಾಗೇ ಇತ್ತು ಮತ್ತು ಒಂದಿನ ಗದ್ದೆಗೆ ಮೆಡಿಸಿನ್ ಹಾಕಬೇಕಾದ್ರೆ ನನ್ನ ತಂದೆ ಬರೋದು ಕಾಣದೆ ಅವ್ರ ಮೇಲೆ ಹೊಡೆದು ಬಿಟ್ರು ಮತ್ತು ನನ್ನ ಅಪ್ಪನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಆದರೆ ಪ್ರಯೋಜನ ಆಗಲಿಲ್ಲ. ಹಾಗೆ ನನ್ನ ಅಪ್ಪನ ಕಣ್ಣು ಹೋಯಿತು ಮತ್ತು ನಾನು ಹೇಳಿದೆ, ಬನ್ನಿ ಅಪ್ಪ ಸಿಟಿಲಿ ಒಳ್ಳೆಯ ಆಸ್ಪತ್ರೆಗೆ ತೋರಿಸೋದು ಅಂತ. ಆದರೆ ಅಪ್ಪ ಬರ್ತಾನೆ ಇರಲಿಲ್ಲ ಮತ್ತು ಹೇಳ್ತಿದ್ರು, ನನಗೆ ಯಾಕೆ ಹೇಳು, ಈಗ ಕಣ್ಣು ಇವತ್ತೋ ನಾಳೆ ಸಾಯೋ ಹಾಗೆ ಇದ್ದೀನಿ, ಇನ್ನು ನನ್ನ ಕಣ್ಣಿಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಡ, ನಾನು ಹೀಗೆ ಇದ್ಬಿಡ್ತೀನಿ ಬಿಡು ಅಂತ. ನಾನು ಎಷ್ಟೇ ಒತ್ತಾಯ ಮಾಡಿದ್ರೂ ಬರಲೇ ಇಲ್ಲ. ಮತ್ತು ಇಲ್ಲಿ ಒಬ್ಬ ಕೆಲಸದವಳಿದ್ಲು, ನನ್ನ ಅಪ್ಪನ ಮತ್ತು ಮನೆ ಕೆಲಸ ಎಲ್ಲ ಮಾಡ್ಕೋತಿದ್ಲು. ಈ ಸ್ವಲ್ಪ ದಿನದ ಮುಂಚೆ ಏನೋ ಗೊತ್ತಿಲ್ಲ, ಅವಳು ನಾನು ಬರಲ್ಲ ಅಂತ ಬಿಟ್ಬಿಟ್ಲು. ಮತ್ತು ಯಾವುದೋ ಕೆಲಸದವಳನ್ನು ಕರೆದ್ರು, ಹೆಚ್ಚು ದುಡ್ಡು ಕೊಡ್ತೀನಿ ಅಂದರು, ಬರಲ್ಲ ಅಂತಲೇ ಹೇಳ್ತಾಯಿದ್ರು. ಅದಕ್ಕೆ ನಿನ್ನ ಜೊತೆ ಇಷ್ಟು ಅರ್ಜೆಂಟಾಗಿ ಮದುವೆ ಆಗಿದ್ದು ಮತ್ತು ನೀನೇ ನನ್ನ ಅಪ್ಪನನ್ನು ಚೆನ್ನಾಗಿ ನೋಡ್ಕೋಬೇಕು ಮತ್ತು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು, ಮ್ಯಾನೇಜ್ ಮಾಡ್ಕೋಬೇಕು ಅಂತ ಹೇಳಿದ್ರು. ನಾನು ಆಯಿತು, ಅದಕ್ಕೇನು, ಇದು ಈಗ ನನ್ನ ಮನೆ ತಾನೇ, ಇನ್ನು ನನ್ನ ಡಿಸಿಷನ್ ಅಂತ ಹೇಳಿ ನಗಾಡಿದೆ. ಅವರು ನಗಾಡ್ತಾ ನನ್ನ ಹತ್ರ ಬರ್ತಾಯಿದ್ರು. ನನ್ನ ನಾಚಿಕೆಯಿಂದ ದೂರ ಹೋದೆ. ಮತ್ತು ಹಾಗೆ ಮಾರನೇ ದಿನ ಇವರು, ನೀನು ಈಗ ತಾನೇ ಮದುವೆಯಾಗಿ ಬಂದದ್ದು ಮತ್ತು ಈಗಲೇ ಕೆಲಸ ಶಾರ್ಟ್ ಮಾಡಬೇಡ, ಸರಿಯಾಗಲ್ಲ. ಅದಕ್ಕೆ ಹೋಟೆಲ್ನಿಂದ ತಂದರು ಎಲ್ಲ ಮತ್ತು ನಾನು ತರಲು ಬಿಡಲಿಲ್ಲ. ನಾನು ಎಲ್ಲ ಮನೆ ಕೆಲಸ ಮಾಡಿ ಮತ್ತು ಮಧ್ಯಾಹ್ನದ ಊಟ ಎಲ್ಲ ರೆಡಿ ಮಾಡಿದೆ. ಇವರು 2 ದಿನ ರಜೆ ಹಾಕಿದ್ರು ಕೆಲಸಕ್ಕೆ. 2 ದಿನ ತುಂಬ ಚೆನ್ನಾಗಿ ಕಳೀತು. 2 ದಿನ ಅವರೇ ಅವರ ಅಪ್ಪನಿಗೆ ಊಟ ಮಾಡಿಸೋದು ಮತ್ತು ಬಟ್ಟೆ ಬದಲಾಯಿಸಿ ಕೊಡೋದು ಮಾಡ್ತಾಯಿದ್ರು. ಅವ್ರ ಅಪ್ಪನಿಗೆ ಬೇಕಾದದ್ದೆಲ್ಲ ಅವರೇ ಮಾಡಿಕೊಡ್ತಿದ್ರು. 2 ದಿನ ಆದಮೇಲೆ ಬ್ರೇಕ್ಫಾಸ್ಟ್ ಅವರು ಬಾಯಿಗೆ ಕೊಟ್ಟರು ಅವ್ರ ಅಪ್ಪನಿಗೆ ಮತ್ತು ಆಫೀಸ್ಗೆ ರೆಡಿ ಆಗಬೇಕಾದ್ರೆ ಹೇಳಿದ್ರು, ನನ್ನ ಅಪ್ಪನಿಗೆ ಮಧ್ಯಾಹ್ನ ನೀನೇ ಊಟ ಕೊಡಬೇಕು ಅಂತ. ಅಪ್ಪನಿಗೆ ಬೆಳಗ್ಗೆನೇ ಸ್ನಾನ ಮಾಡಿಸಿ ಅವ್ರ ಬಟ್ಟೆ ಬದಲಾಯಿಸಿ ಕೊಟ್ಟು ಹೋದರು. ನಾನು ಬಾಕಿ ಎಲ್ಲ ಕೆಲಸ ಮಾಡಿ ಮಧ್ಯಾಹ್ನದ ಊಟ ಪ್ರಿಪೇರ್ ಮಾಡಿ ಮಾವನಿಗೆ ಬಾಯಿಗೆ ಕೊಟ್ಟೆ. ಮತ್ತು ಮಾವ ಅಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ನನ್ನನ್ನೇ ಗುರಾಯಿಸಿ ನೋಡಿದ ಹಾಗೆ ಆಗ್ತಾಯಿತ್ತು ಆವಾಗ. ಮತ್ತು ಜ್ಞಾಪನ ಬರ್ತಾಯಿತ್ತು, ಅವರಿಗೆ ಕಣ್ಣು ಕಾಣಿಸಲ್ವಲ್ಲ ಅಂತ. ಮಾವ ಎಷ್ಟೇ ಒಳ್ಳೆಯವರಾಗಿದ್ದರು ಅಂದರೆ, ನಾನು ಊಟ ಕೊಡಬೇಕಾದ್ರೆ ಹೇಳ್ತಿದ್ರು, ನನ್ನಿಂದ ನಿನಗೆ ತುಂಬ ಕಷ್ಟ ಅಲ್ವಾ ಮತ್ತು ನನ್ನಿಂದ ನನ್ನ ಮಗನಿಗೆ ತುಂಬ ಕಷ್ಟ ಆಗುತ್ತೆ, ನೀನು ತುಂಬ ಒಳ್ಳೆ ಹುಡುಗಿ. ನಾನು ಅಂದ್ಕೊಂಡೆ ಸಿಟಿಯಿಂದ ಬಂದ ಹುಡುಗಿ ಸ್ವಲ್ಪ ಚಾಲಾಕಿರ್ತಾಳೆ ಮತ್ತು ನನ್ನನ್ನು ನೋಡ್ಕೊಳ್ಳಲ್ಲ ಅಂತ, ಆದರೆ ನೀನು ತುಂಬ ಒಳ್ಳೆ ಹುಡುಗಿ ಅಂತ ಹೊಗಳ್ತಿದ್ರು. ನಾನು ಅಂದ್ಕೊಂಡೆ, ಛೇ ಪಾಪ, ಕಣ್ಣು ಹೋಗಿ ಅವರಿಗೆ ಪಾಪ ಬೇಜಾರಾಗುತ್ತೆ, ದೇವರು ಇಷ್ಟು ಬೇಗ ಕಣ್ಣು ತೆಗೆದಬಾರ್ದಿತ್ತು, ನನ್ನ ಮನೆಯಲ್ಲಿ ಯಾರೂ ಇರಲ್ಲ ಅಂತ ಹೇಗೆ ಬೇಕಾಗೆ ಹಾಗೆ ಕೆಲಸ ಮಾಡೋದು ಮತ್ತು ಮೈ ಮೇಲೆ ಪ್ರಜ್ಞೆನೇ ಇರಲ್ಲ ನನಗೆ ಮತ್ತು ಹೇಗೆ ಬೇಕೋ ನನಗಿಷ್ಟ ಹಾಗೆ ಮಲ್ಕೋತಿದ್ದೆ. ಅಲ್ಲಲ್ಲಿ ನನ್ನ ಮಾವನಿಗೆ ಟೈಮ್ ಪಾಸ್ ಆಗಲಿ ಅಂತ ಜೋಕ್ ಹಾಕಿ ಕೊಡ್ತಿದ್ದೆ ಮತ್ತು ಇಬ್ಬರ ಕೆಲಸ ಎಷ್ಟಿರುತ್ತೆ, ತುಂಬ ಆರಾಮಾಗಿದ್ದೆ. ಹೇಗೆ ಗುಡಿಸ್ಬೇಕಾದ್ರೂ ಮತ್ತು ಮಲಗಬೇಕಾದ್ರೂ ನನ್ನ ಮಾವ ನನ್ನೇ ನೋಡ್ದಂಗೆ ಆಗ್ತಾಯಿತ್ತು. ಆದರೆ ನಾನು ಕಣ್ಣು ಕಾಣಿಸಲ್ವಲ್ಲ ಅಂತ ಕೇರ್ಲೆಸ್ ಮಾಡ್ತಾಯಿದ್ದೆ. ಇವರು ಬೆಳಗ್ಗೆ ನಾಷ್ಟ ಕೊಟ್ಟು ಮಾವನ ಮುಂದೆನೇ ರೊಮ್ಯಾನ್ಸ್ ಮಾಡ್ತಾ ಕೂತಿರ್ತಾರೆ. ನಾನು, ರೀ ಮಾವ ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಅಪ್ಪಂಗೆ ಎಲ್ಲಿ ಕಣ್ಣು ಕಾಣಿಸುತ್ತೆ ಅಂತ ಮೆಲ್ಲಗೆ ಕಿವಿ ಹತ್ರ ಬಂದು ಹೇಳ್ತಾರೆ. ನಾನು ಮಾವನ ನೋಡಿ ನಗಾಡ್ತಾ ಸುಮ್ಮನೆ ಆಗ್ತಿದ್ದೆ. ಹೀಗೆ 1 ತಿಂಗಳು ಆರಾಮಾಗಿ ಕಳೀತು. ಒಂದೊಂದು ದಿನ ಹೇಳ್ತಿದ್ದೆ ಇವ್ರ ಹತ್ರ, ನೀವು ಆಫೀಸ್ಗೆ ಹೋಗಬೇಕಾದ್ರೆ ನನ್ನ ಮನೆಗೆ ಬಿಡಿ ಮತ್ತು ಸಂಜೆ ಬರಬೇಕಾದ್ರೆ ವಾಪಸ್ ಬರ್ತೀನಿ ಅಂತ. ಆದರೆ ಇವ್ರು ಹೇಳ್ತಿದ್ರು, ಇಲ್ಲ ಅಪ್ಪನ ಮಾತ್ರ ಮತ್ತು ಅಪ್ಪನನ್ನು ಒಬ್ಬನೇ ಬಿಟ್ಟು ಹೋಗೋದು ಅದೇನೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನನಗೆ ಅದೊಂದು ಬೇಜಾರಿತ್ತು.
ಅದು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದೆ. ಮತ್ತು ಇವ್ರು ಹೇಳಿದರು ಆಫೀಸ್ನಿಂದ ನನಗೆ ಹೊರಗಡೆ ಟ್ರೈನಿಂಗ್ ಹಾಕಿದ್ದಾರೆ, ಸ್ವಲ್ಪ ದಿನ ಜರ್ಮನಿಗೆ ಹೋಗಬೇಕು, ಬರೋದಕ್ಕೆ 1 ತಿಂಗಳಾಗುತ್ತೆ ಅಂತ. ನನಗೆ ಬೇಜಾರಾಯಿತು. ಮತ್ತು ನಾನು ಒಬ್ಬಳೇ ಇಲ್ಲಿ ಮಾವನ ಹತ್ರ ಇರಬೇಕಾ ಅಂತ ನಮ್ಮ ಅಪ್ಪನ ಮನೆಗೆ ಬಿಡಿ ಅಂತ ಹೇಳಿದೆ. ಅದಕ್ಕೆ ಅವರು ಇಲ್ಲಿ ನೀನಿಲ್ಲ ಅಂದರೆ ಅಪ್ಪ ಒಬ್ಬರೇ, ಮತ್ತು ಅವರು ಒಬ್ಬರನ್ನ ಹೇಗೆ ಬಿಡೋದು ಇಲ್ಲಿ ಅಂತ ಹೇಳ್ತಿದ್ರು. ನಾನು ಹೇಳಿದೆ ನಾನು ಒಬ್ಬಳನ್ನೇ ಅವ್ರ ಹತ್ರ ಹೇಗಿರಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಈ ಸ್ಥಿತಿಯಲ್ಲಿ ನಿನ್ನ ಅಪ್ಪ ಇದ್ದರೆ, ನಿನ್ನ ಅಪ್ಪನ ನೋಡೋದಕ್ಕೆ ಯಾರಿಲ್ಲದೆ ನೀನು ಒಬ್ಬಳೇ ಇದ್ದಿದ್ರೆ ಹೀಗೆ ಮಾಡ್ತಿದ್ದ? ನಾನು ನೋಡ್ಕೊಳ್ಳಲ್ಲ ಅಂತ ಇಲ್ಲ, ಆಗ ಮಾಡ್ತಾ ಇರಲಿಲ್ಲ. ಆಯಿತು ಬಿಡಿ, ಇರ್ತೀನಿ ಅಂತ ಹೇಳಿದೆ. ಆದರೂ ನನಗೆ ಬೇಜಾರಾಗ್ತಾ ಇತ್ತು. ಮತ್ತು ಅವರು ಪ್ಯಾಕ್ ಮಾಡ್ಕೊಂಡು ಹೋದರು. ಹೋಗಬೇಕಾದ್ರೆ ಅವ್ರ ಅಪ್ಪನಿಗೆ ಸ್ನಾನ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟು, ಮತ್ತು ಡ್ರೆಸ್ ಎಲ್ಲ ತೆಗೆದು ಕೊಟ್ಟು, ಶರ್ಟ್ ಗುಂಡಿ ಎಲ್ಲ ಹಾಕ್ಕೊಡ್ತಿದ್ರು. ಮತ್ತು ಹೇಳಿದರು, ಇನ್ನು ನಾಳೆಯಿಂದ ಇದೆಲ್ಲ ನೀನು ಮಾಡಬೇಕು ಅಂತ. ನಾನಲ್ಲಿ ಏನೂ ಹೇಳಲಿಲ್ಲ. ಮತ್ತು ಹೊರಗಡೆ ಬಂದಾಗ ಹೇಳಿದೆ, ನಾನು ಹೇಗೆ ಶರ್ಟ್ ಬಟನ್ ಎಲ್ಲ ಹಾಕ್ಕೊಡ್ಲಿ ಅಂತ. ಅದಕ್ಕೆ ನೀನು ತಂದೆ ಅಂದ್ಕೊಂಡು ಮಾಡಿಕೊಡು, ನಿನಗೆ ಪುಣ್ಯ ಸಿಗುತ್ತೆ ಅಂತ ಹೇಳಿ ಹೋದರು. ನಾನು ಅವತ್ತು ಮಧ್ಯಾಹ್ನ ಊಟ ಕೊಟ್ಟೆ, ಮತ್ತು ಕೆಲಸ ನನ್ನ ಪಾಡಿಗೆ ನಾನು ಮಾಡ್ತಿದ್ದೆ. ಅವ್ರು ಹೋಗಿದ್ದೆ, ಮಾವನ ಬಿಹೇವಿಯರ್ ಚೇಂಜ್ ಆಗಿತ್ತು. ಮತ್ತು ಆವಾಗ ಕರೆಯೋದು, ಮತ್ತು ಒಂದು ಸಲ ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೇಳ್ತಾರೆ, ಒಂದು ಸಲ ನೀರು ಬೇಕು ಅಂತಾರೆ, ಮತ್ತು ಊಟ ಬೇಕು ಅಂತ ಹೇಳ್ತಾರೆ. ಅದು ಇದು ಬೇಕು ಅಂತಲೇ ಜೀವ ತಿಂತಾನೇ ಇದ್ದರು. ನನಗೆ ಒಂದೇ ದಿನದಲ್ಲಿ ಸಾಕಾಗೋಗ್ತಿತ್ತು. ಮತ್ತು ಕೆಲಸ ಮಾಡಬೇಕಾದ್ರೆ ನನ್ನ ನೋಡೋ ಹಾಗೆ ಆಗ್ತಾಯಿತ್ತು. ಮತ್ತು ಮಾರನೇ ದಿನ ಬ್ರೇಕ್ಫಾಸ್ಟ್ ಕೊಟ್ಟು, ಮತ್ತು ಸ್ನಾನಕ್ಕೆ ಎಲ್ಲ ಸರಿಯಾಗಿ ರೆಡಿ ಮಾಡಿ, ಮತ್ತು ಸ್ನಾನ ಆದಮೇಲೆ ಕೇಳಿದ್ರು ನನ್ನ ಬಟ್ಟೆ ಎಲ್ಲಿ ಅಂತ. ಆಗ ಬಟ್ಟೆ ಕೈಗೆ ತಗೊಟ್ಟೆ, ಮತ್ತು ಶರ್ಟ್ ಹಾಕ್ತಾ ಕೆಳಗೆ ಮೇಲೆ ಹಾಕ್ತಾಯಿದ್ರು. ಸರಿಯಾಗಿ ಹಾಕ್ತಾ ಇರಲಿಲ್ಲ ಬಟನ್ನ. ಅದಕ್ಕೆ ನಾನು ಹೋಗಿ ಹಾಕ್ಕೊಟ್ಟಿದ್ದೆ. ಮತ್ತು ಹಾಕ್ಕೊಡ್ಬೇಕಾದ್ರೆ ಸಡನ್ನಾಗಿ ಕೈಯಿಂದ ನನ್ನ ಸೊಂಟ ಹಿಡಿದ್ರು, ಮತ್ತು ತಕ್ಷಣವೇ ಕೈ ತೆಗೆದುಬಿಟ್ರು. ನಾನು ಅಂದ್ಕೊಂಡೆ ಕಣ್ಣು ಕಾಣಿಸಲ್ವಲ್ಲ, ಹಾಗೆ ಗೊತ್ತಾಗದೆ ಕೈ ತೆಗಿರ್ಬೋದು ಅಂತ. ಅಷ್ಟು ಕೇರ್ ಮಾಡಲಿಲ್ಲ. ಮತ್ತು ಆಗಾಗ ಕರಿತಾನೆ ಇರ್ತಿದ್ರು. ಮತ್ತು ಅವ್ರು ಕೆಲಸ ಮಾಡಿಸ್ಕೋತಿದ್ರು. ಆಗ ಮಿಸ್ ಆಗಿ ಕೈ ನನ್ನ ಮೈಗೆ ತಾಗ್ತಾ ಇತ್ತು. ಇದೇ ಆಗ್ತಾಯಿತ್ತು ಡೈಲಿ. ನಾನು ನನ್ನ ತಂದೆ ಸಮಾನ ಅಲ್ವಾ ಅಂತ ಸುಮ್ಮನೆ ಆಗ್ತಾಯಿದ್ದೆ. ಒಂದಿನ ತುಂಬ ಕೆಲಸ ಮಾಡಿ, ಮತ್ತು ಇವ್ರ ಹಿಂದೆ ಇದ್ದು ಸಾಕಾಗಿ ಅವ್ರಿಗೆ ಜೋಕ್ ಹಾಕಿ ಕೊಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋದೆ. ಅಷ್ಟರಲ್ಲಿ ಮಾವ ವರ್ಷ ಅಂತ ಕೂಗಿದ್ರು. ನನಗೆ ಕೋಪ ಬಂತು. ಮತ್ತು ಕೋಪದಿಂದ ಏನು ಮಾವ ಅಂತ ಕೇಳಿದೆ. ಅದಕ್ಕೆ ಬಾಯಲ್ಲಿ ಜೋಕ್ ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಜೋಕ್ ಕೇಳೋಕ್ಕೇನು ಟೈಮ್ ಇಲ್ಲ, ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋಗಿದ್ದೆ. ಮತ್ತು ನನಗೂ ಸಾಕಾಗುತ್ತೆ ನಿಮ್ಮ ಹಿಂದೆ ಇದ್ದು, ಮತ್ತು ಮನೆ ಕೆಲಸ ಮಾಡಿ, ನನಗೂ ರೆಸ್ಟ್ ಬೇಡವಾ ಅಂತ ಕೋಪದಿಂದ ಹೇಳಿದೆ. ಮತ್ತು ಅಲ್ಲಿಂದ ಹೊರಟೋದೆ. ಮತ್ತು ಕರೀಲೇ ಇಲ್ಲ. ಮತ್ತು ಅಂದ್ಕೊಂಡೆ ಇಬ್ಬರೇ ಇನ್ನು ನನಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಇನ್ನು ಇಲ್ಲಿ ಅಷ್ಟೇನು ಕೆಲಸ ಇರಲ್ಲ ಅಂತ. ಮದುವೆ ಆದರೆ ಈ ಮುದುಕನ ಹಿಂದೆಯೇ ದಿನವಿಡೀ ಆಗುತ್ತೆ ಯಪ್ಪ ಅಂತ ಅಂದ್ಕೊಂಡೆ. ಹೀಗೆ ಸ್ವಲ್ಪ ದಿನ ಕಳೀತು. ಮತ್ತು ಒಂದಿನ ರಾತ್ರಿ ಊಟ ಮಾಡಿ ಹೋಗಿ ಮಲ್ಕೊಂಡೆ ರೂಮಲ್ಲಿ. ಮತ್ತು ರೂಮ್ ಲಾಕ್ ಮಾಡಲ್ಲ ನಾನು, ಆಗಾಗ ಮಾವ ಕರೀತಾರಲ್ಲ ಅಂತ. ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ನನ್ನ ಕಾಲನ್ನು ಟಚ್ ಮಾಡ್ದಂಗೆ ಆಯಿತು. ಸಡನ್ನಾಗಿ ಎದ್ದು ನೋಡ್ತೀನಿ ಮಾವ. ಮತ್ತು ಗಾಬರಿಯಾಗಿ ಕೇಳಿದೆ, ಮಾವ ನೀವಿಲ್ಲಿ ಅಂತ. ಆಗ ಹಾಂ ನಾನೇ ಅಂತ ಓಡಿ ಬಂದು ನನ್ನ ಅಪ್ಕೊಂಡ್ರು. ನಾನು ಬಿಡಿ ನನ್ನ, ನಿಮಗೆ ಕಣ್ಣು ಕಾಣಿಸಲ್ವಲ್ಲ, ಈಗ ಹೇಗೆ ಅಂತ ಕೇಳಿದೆ. ಆಗ ನನಗೆ ಕಣ್ಣು ಸರಿಯಾಗೇ ಇದೆ, ಈಗ ಅದ್ಯಾಕೆ, ಮೊದಲು ನನ್ನ ಆಸೆ ತೀರಿಸ್ಕೊತೀನಿ ಅಂತ ಹೇಳಿದ್ರು. ನಾನು ಕಿರುಚಲು ಆರಂಭಿಸಿದೆ. ಆಗ ಮಾವ ನನ್ನ ಬಾಯಿಗೆ ಬಟ್ಟೆ ಕಟ್ಟು ನನ್ನ ಜೊತೆ, ಮತ್ತು ನಾನು ಅಲ್ಲೇ ಕೂತ್ಕೊಂಡೆ. ಮತ್ತು ಮಾವನ ಹತ್ರ, ನೀವು ನನ್ನ ಜೊತೆ ಮಾಡಿದ್ದು ಸರಿಯಲ್ಲ, ನಿಮ್ಮ ಮಗಂದು ಹೆಂಡ್ತಿ ನಾನು, ಅದು ನಿಮ್ಮನ್ನು ನಿಮ್ಮ ಮಗಳ ಥರ ನೋಡ್ಕೋತಿದ್ದಿದ್ದೆ. ಹಾಗಿದ್ಮೇಲೆ ಅದು ಅಲ್ಲದೆ ಸ್ವಂತ ಮಗನನ್ನೇ ಕಣ್ಣು ಕಾಣಲ್ಲ ಅಂತ ಸುಳ್ಳು ಹೇಳಿ ದ್ರೋಹ ಮಾಡ್ತಾ ಇದ್ದೀರಾ, ನಿಮಗೆ ನಾಚಿಕೆ ಆಗಲ್ವಾ? ಇರಿ ನಿಮ್ಮ ಮಗ ಬರಲಿ, ಎಲ್ಲ ಹೇಳ್ತೀನಿ ಅಂತ. ಆಗ ಮಾವ, ನೀನು ಏನೇ ಹೇಳಿದ್ರು ಕೇಳಲ್ಲ, ಅವನು ನಿನ್ನನ್ನೇ ಹೊರಗೆ ಹಾಕ್ತಾನೆ, ನನ್ನ ಅಪ್ಪನ ಬಗ್ಗೆ ಹೀಗೆ ಹೇಳ್ತಾ ಇದ್ದೀಯಾ ಅಂತ. ನಾನು ಸರಿಯಾಗೇ ಇದ್ದೆ. ಮತ್ತು ನನ್ನ ಮಗ ಸಿಟಿ ಕೆಲಸ ಮಾಡೋದ್ರಿಂದ ಅವನು ಅಲ್ಲೇ ಇರ್ತಿದ್ದ, ಮತ್ತು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನಾನು ಒಬ್ಬನೇ ಇರಬೇಕು ಇಷ್ಟು ದೊಡ್ಡ ಮನೇಲಿ, ಅದು ನಾನು ಕೆಲಸ ಮಾಡ್ಕೋಬೇಕು. ಅದಕ್ಕೆ ನಾನು ಹೀಗೆ ಸುಳ್ಳು ಹೇಳಿದೆ. ಆಗ ಅವನು ಸ್ವಲ್ಪ ದಿನ ನನ್ನ ಹತ್ರನೇ ಇರ್ತಿದ್ದ. ಮತ್ತು ಅವನಿಗೆ ಆಫೀಸ್ ಕೆಲಸ ಇರಬೇಕಾದ್ರೆ ಕೆಲಸದವಳ ಇರಿಸಿ ಹೋಗ್ತಿದ್ದ. ಮತ್ತು ಕೆಲಸದವಳು ನನ್ನ ಹೆದರಿಕೆಯಿಂದ ಕೆಲಸಕ್ಕೆ ಬರ್ತಿರ್ಲಿಲ್ಲ. ಅದಕ್ಕೆ ಅವನು ನಿನ್ನ ಜೊತೆ ಬೇಗ ಮದುವೆ ಆಗಿದ್ದು. ಮತ್ತು ನನಗೆ ಗೊತ್ತಿತ್ತು ಅವನಿಗೆ ಸ್ವಲ್ಪ ದಿನ ಇಲ್ಲಿ ಕೆಲಸ ಇದ್ದರೆ ಸ್ವಲ್ಪ ದಿನ ಹೊರಗಡೆ ಕೆಲಸ ಇರುತ್ತೆ ಅಂತ. ಹಾಗೆ ಈ ದಿನಗಳಿಗೋಸ್ಕರ ಕಾಯ್ತಾ ಇದ್ದೆ. ಮತ್ತು ಇದನ್ನೆಲ್ಲ ನೀನು ಹೇಳಿದರೆ ನನ್ನ ಮಗ ನಂಬೋಲ್ಲ ಅಂತ ಹೇಳಿ ಜೋರಾಗಿ ನಗಾಡ್ತಾ ಇದ್ದರು. ಅಷ್ಟರಲ್ಲಿ ಇವರು ಆಲ್ರೆಡಿ ಎಲ್ಲ ಮಾತನ್ನು ಕೇಳಿಸ್ಕೊಂಡಿದ್ರು. ನಂದು ನಾಳೆ ಬರ್ತಡೇ ಆಗಿತ್ತು.
ಹಾಗಾಗಿ ಅವರು 12 ಗಂಟೆಗೆ ಸರ್ಪ್ರೈಸ್ ಮಾಡಬೇಕು ಅಂತ ವಿಶ್ ಮಾಡಬೇಕು ಅಂತ ಅಂದ್ಕೊಂಡು ಅವ್ರ ಹತ್ರ ಇದ್ದ ಕೀನಿಂದ ಬಾಗಿಲು ತೆಗೆದು ಒಳಗಡೆ ಬಂದಿದ್ದರು. ಆದರೆ ಅವ್ರ ತಂದೆಯ ಸತ್ಯ ಕಣ್ಣಿನೆದುರೇ ಬಯಲಾಯಿತು. ಮತ್ತು ಅವ್ರ ತಂದೆಗೆ ಚೆನ್ನಾಗಿ ಬೈದರು. ಮತ್ತು ನನ್ನನ್ನು ಅವ್ರ ಜೊತೆ ಸಿಟಿಗೆ ಕರ್ಕೊಂಡೋದ್ರು. ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಎಷ್ಟೇ ಆಗಲಿ ತಂದೆ ಅಲ್ವಾ, ಅವರಿಗೆ ನಾನು ಕೊಡೋ ಶಿಕ್ಷೆನೇ ಹೆಚ್ಚು ಅಂತ ಹೇಳಿದ್ರೆ. ಆದರೆ ಅಲ್ಲಿಯ ಜನರು ಅಲ್ಲಿ ಬರ್ತಾಯಿದ್ದ ಕೆಲಸಗಳ ಜೊತೆ ಹೀಗೆ ಮಾಡಿದ್ದಾನೆಂದು ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕಿಸಿದ್ದಾರೆ. ಆವತ್ತಿನಿಂದ ಅವ್ರ ತಂದೆ ಜೊತೆ ಮಾತಾಡ್ತಿರ್ಲಿಲ್ಲ, ದೂರ ಆಗಿದ್ರು. ಮತ್ತು ನಾವು ಬೇರೆ ಮನೆ ಮಾಡಿಕೊಂಡು ತುಂಬ ಖುಷಿಯಾಗಿ ಜೀವನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.